ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡೋದು ಕಡಲೆಕಾಯಿ ಚಟ್ನಿ. ಸಾಮಗ್ರಿಗಳು: ಕಡಲೆಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ, ಉಪ್ಪು, ಮೆಣಸಿನ್ಕಾಯಿ. ಇಷ್ಟೇ ಬೇಕಾಗಿರೋದು. ಫಸ್ಟು ಕಡಲೆಕಾಯಿ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೋಬೇಕು. ಸಾಕು, ಇಷ್ಟು ಕೆಂಪಗಿದ್ರೆ ಸಾಕು. ಈಗ ತೆಗೆದುಬಿಡೋಣ. ತೆಗೆದುಬಿಟ್ಟು ಮೆಣಸಿನ್ಕಾಯಿ ಇಷ್ಟು ಟೇಸ್ಟ್ಗೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಹೊಟ್ಟು ತೆಗಿಯೋಣ. ಕಡಲೆಕಾಯಿ ಬೀಜ ಹೊಟ್ಟು ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕೋಣ. ಕಡಲೆಕಾಯಿ ಬೀಜ, ಕೊತ್ತಂಬರಿ, ಹುಣಸೆಹಣ್ಣು ನೀರು ಹಾಕ್ತಾರ ಮಾಡಿದ್ದೀನಿ. ಸ್ವಲ್ಪ ಉಪ್ಪು, ಹುರಿದಿದ್ದು ಹಸಿಮೆಣಸಿನಕಾಯಿ, ಈರುಳ್ಳಿ, ನೀರು ಹಾಕೊಳ್ಳೋಣ. ಕಡಲೆಕಾಯಿ ಚಟ್ನಿ ರೆಡಿ. ಚಟ್ನಿಗೆ ಬೇಕಾಗಿದ್ದ ಸಾಮಗ್ರಿಗಳು: ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಅರಿಶಿನ. ಇಷ್ಟೇ ಬೇಕಾಗಿರೋದು. ಆಗೋಯ್ತು ಚಟ್ನಿ ಹಾಕೋಣ. ಕಡಲೆಕಾಯಿ ಚಟ್ನಿ is ready. You can serve in dosa or chapati, whatever you like.